जोदायक फलचारी बुद्धिहीन तनु जानिके सुधि विद्या देहु मोहि हरहु कलेश विकारा। जय हनुमान ज्ञान गुण सागर जय कपीश तिहु लोक उजागर। रामदूत अतुलित बल धाम अंजनी पुत्र पवन सुत नाम। निवारा सुमति के संगी कांचन वरण विराज सुवेश कानन कुंडल कुंचित केश हाथ वज्र औध्वजा राजे शंकर सुवन केसरी नंदन तेज प्रताप महाजगवंदन। विद्यावान गुणी अति चातुर राम काज करिवे को आतुर। प्रभु चरित्र सुनिवे को रसिया राम लखन सीता मन बसिया। सूक्ष्म रूप धरि सियसि दिखावा विकट रूप धरि श्रीपति कंठ लगावे। सनकादिक ब्रह्मादि मुनीशा नारद शारद सहित अहीशा। यम कुबेर दिगपाल जहाते कपि कोविद सहित ही कहाते। तुम उपकार सुग्रीव ही कीना राम मंत्र विभीषण मान। लंकेश्वर भय सब जग जाना युग सहस्र योजन पर भानु। लीलोत्साही मधुर फल जानु प्रभु मुद्रिक मेली मुख मान। जल दिलांग गए अचरज नाही दुर्गम काज जगत के जेते। सुगम अनुग्रह तुम्हारे देते राम दुल्हारे तुम रखवारे। ओ तनु आज्ञा बिनु पैसारे सब सुख लहै। ಈ ಒಂದು ಪುಣ್ಯ ಕ್ಷೇತ್ರದ ಮಹಿಮೆಯನ್ನ ಕಳೆದ 16 ವರ್ಷಗಳಲ್ಲಿ ನಡೆದು ಬಂದಂತಹ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ನಡೆದಂತ ಈ ಒಂದು ಕಾರ್ಯಕ್ರಮವನ್ನ ಮಂಜುನಾಥ್ ಗುಡ್ಲಾನೂರ್ ಕಿಷ್ಕಿಂದ ಅದನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ವಿಶ್ವ ಹಿಂದೂ ಪ್ರಮುಖರು ಬಿಡುಗಡೆ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತೀವಿ. ಮಂಜುನಾಥ ವೇದಿಕೆಯಲ್ಲಿ ಬಂದು ಕೊಡ್ಬೇಕು. ಉಮಾಪತಿ ಮಹಾದೇವ್ ಕಿ, ಕಿಷ್ಕಿಂದ ವಾಸ ಆಂಜನೇಯ ಸ್ವಾಮಿ ಭಗವಾನ್ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಹರ 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 ಹರ. ವೀರಭದ್ರಂಗೆ ಗಳಿಗೆ ತರುಣ ಶಕ್ತಿ ಉತ್ತರವನ್ನು ಕೊಡಬೇಕು, ತರುಣ ಶಕ್ತಿಯ ಜಾಗೃತಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಅನೇಕ ಹಿರಿಯರು ಒಟ್ಟಿಗೆ ಸೇರಿ ಬಜರಂಗ ದಳವನ್ನು ಪ್ರಾರಂಭ ಮಾಡಿದ್ದಾರೆ. ಹೀಗೆ ಬಜರಂಗ ದಳದ ಈ ಕಾರ್ಯ ನಮ್ಮ ದೇಶದಲ್ಲಿರುವಂತಹ ಅನೇಕ ಪುಣ್ಯಕ್ಷೇತ್ರಗಳು, ಪುರಾಣ ಪುಣ್ಯಕ್ಷೇತ್ರಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಭಾಗವೂ ಸಹಿತ ಬಜರಂಗ ದಳದ ಭಾಗವೊಂದು. ನಮಗೆಲ್ಲ ಗೊತ್ತಿರಬಹುದು, ನಾವೊಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. 1330ನೇ ಇಸ್ವಿಯಿಂದ ಹಿಡಿದು 1565ನೇ ಇಸ್ವಿಯವರೆಗೆ ಸುಮಾರು 250 ವರ್ಷಗಳ ಕಾಲ, ಒಂದೆರಡು ವರ್ಷಗಳಲ್ಲ 250 ವರ್ಷಗಳ ಕಾಲ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿರುವ ಯಾವುದಾದರೂ ಒಂದು ಕ್ಷೇತ್ರ ಇದ್ರೆ ಅದು ಹಂಪಿಯ ವಿಜಯನಗರದ ಸಾಮ್ರಾಜ್ಯ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅಂತ ಅನ್ಸುತ್ತೆ, ಅಭಿಮಾನ ಅಂತ ಅನ್ಸುತ್ತೆ. ಅಂತ ಪುಣ್ಯ ಭೂಮಿಯಲ್ಲಿ ನಾವಿದ್ದೀವಿ. ಹಿಂದೂ ಧರ್ಮ ನತಮಸ್ತಕ ಆಗ್ತಾ ಇದ್ದಂತ ದಿನಗಳಲ್ಲಿ ಈ ಸಮಾಜದಲ್ಲಿ ಹಿಂದವಿ ಜಾಗೃತಿಯನ್ನು ಮಾಡಿರುವಂತ ಪುಣ್ಯ ಕ್ಷೇತ್ರ ಈ ವಿಜಯನಗರದ ಸಾಮ್ರಾಜ್ಯ ಇದೆ. ನಾವಿವತ್ತು ಯಾವುದನ್ನ ಹಂಪಿಯನ್ನು ನೋಡ್ತೀವಿ, ಈ ಹಂಪಿ ಈಗಿರುವ ಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ. 250 ವರ್ಷದ ಮುಂಚೆ ಇದ್ದಂತ ಹಂಪಿಯಲ್ಲಿಗೆ 1330ನೇ ಇಸ್ವಿಯಲ್ಲಿ ಪ್ರಾರಂಭವಾದಂತಹ ವಿದ್ಯಾರಣ್ಯರಿಂದ ಪ್ರಾರಂಭವಾದಂತಹ ಹಂಪೆ ಹಕ್ಕ ಬುಕ್ಕರ ಮುಖಾಂತರ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದರು. ಜಗತ್ತಿಗೆ ಮಾರ್ಗದರ್ಶನ. ಇವತ್ತಿನ ಸ್ಥಿತಿಯನ್ನು ನೋಡಿ ನಮಗೆ ದುಃಖ ಆಗಬೇಕು, ವೇದನೆ ಆಗಬೇಕು, ಪಾಠ ಕಲಿಬೇಕು. ಯಾಕಿಂತ ಸಾಮ್ರಾಜ್ಯವೊಂದು ನಾಶವಾಯಿತು? ಹಾಗಾದ್ರೆ ಇಷ್ಟು ವೈಭವ ಸಂಪನ್ನವಾದಂತಹ ಸಾಮ್ರಾಜ್ಯದ ನಾಶಕ್ಕೆ ಕಾರಣೀಭೂತರು ಯಾರು? ಇದರ ಹಿನ್ನೆಲೆ ಏನು? ಇದರ ಇತಿಹಾಸ ಏನು?
ಇದನ್ನು ನಾವು ಅಧ್ಯಯನ ಮಾಡುವಂತ ಅವಶ್ಯಕತೆ ಇದೆ. ಹಾಗೆ ಇಡೀ ದೇಶದಲ್ಲೂ ಅಷ್ಟೇ ನಮ್ಮ ಇತಿಹಾಸದ ಪುನರ್ ಅಧ್ಯಯನವಾಗುವಂತ ಅವಶ್ಯಕತೆ ಇದೆ. ಹಿಂದೂಗಳು ದುರ್ಬಲರಾದಾಗ, ಹಿಂದೂಗಳು ಅಸಂಘಟಿತರಾದಾಗ, ಹಿಂದೂಗಳು ಮೇಲು ಕೀಳು ಅನ್ನುವ ಭಾವನೆಯ ಕಾರಣದಿಂದ ನಾವು ದುರ್ಬಲರಾಗ್ತಾ ಹೋದ್ವಿ. ನಮ್ಮ ದೇಶಕ್ಕೆ ಆಕ್ರಮಣ ಮಾಡಿರುವ ಆಕ್ರಮಣಕಾರಿಗಳು ನಮ್ಮನ್ನ ಒಂದು ಹಂತವಾಗಿ ವಿಭಜನೆ ಮಾಡಿ ದುರ್ಬಲರನ್ನಾಗಿ ಮಾಡಿ ತಮ್ಮ ಅಧಿಕಾರವನ್ನ ತಗೊಳ್ಳುವಂತ ಪ್ರಯತ್ನವನ್ನ ಅವರು ಮಾಡಿದ್ರು ಬಂಧುಗಳೇ. ಆದರೆ ಈ ದೇಶ ಎಂದು ಸೋಲಿನ ದೇಶವಾಗಲಿಲ್ಲ, ಇದು ಸಂಘರ್ಷದ ದೇಶವಾಯಿತು. ಹೋರಾಟ ಮಾಡ್ತಾನೆ ಬಂದಿವೆ. ಹೋರಾಟದ ಮುಖಾಂತರ ಈ ದೇಶದ ಪುನರ್ ಪ್ರತಿಷ್ಠಾಪನೆಯನ್ನ ಒಬ್ಬನಲ್ಲ ಒಬ್ಬ ವ್ಯಕ್ತಿಯರು, ಧರ್ಮಾಚಾರ್ಯ ಇರಬಹುದು, ಅಥವಾ ಸಾಮಾಜಿಕ ಕಾರ್ಯಕರ್ತ ಇರಬಹುದು, ಅಥವಾ ರಾಜಕೀಯ ನೇತಾರ ಇರಬಹುದು, ಈ ಸಮಾಜವನ್ನ ಪುನರ್ ಜಾಗೃತಿ ಮಾಡುವಂತ ಕಾರ್ಯವನ್ನ ನಿರಂತರವಾಗಿ 1000 ವರ್ಷಗಳ ಕಾಲ ನಾವು ಮಾಡ್ತಾನೆ ಬಂದಿದ್ದೀವಿ. ಕ್ರಿಸ್ತಶಕ 700ನೇ ಇಸವಿಯಲ್ಲಿ ರಾಜ ದಾಹಿರನ ಮುಖಾಂತರ ಹಿಂದವಿ ಸ್ವರಾಜ್ಯ ನಾಶವಾದಾಗ ಅದನ್ನು ಪುನರ್ ನಿರ್ಮಾಣ ಮಾಡೋದಕ್ಕೋಸ್ಕರ ಸುಮಾರು 500 ವರ್ಷಗಳ ಕಾಲ, ಅಂದರೆ 700ನೇ ಇಸ್ವಿಯಿಂದ ಹಿಡಿದು 1200ನೇ ಇಸ್ವಿಯವರೆಗೆ 500 ವರ್ಷಗಳ ಕಾಲ ದಾಹಿರ ನಂತರ ಅವನ ಮಗ ಬಪ್ಪರಾವಲ ಎದ್ದು ನಿಂತುಕೊಂಡ. ಅದರ ಪರಿಣಾಮವಾಗಿ ಅವನು ಇವತ್ತಿರುವಂಥ ಇರಾನ್ ಯಾವುದಿದೆ, ಇರಾಕ್ ಯಾವುದಿದೆ, ಅಲ್ಲಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ. ಅಲ್ಲಿರುವಂಥ ರಜಪೂತರನ್ನು ಒಟ್ಟಾಗಿ ಮಾಡಿ ಹಿಂದೂ ವೇದಿಕೆ, ಹಿಂದೂ ಫ್ರಂಟ್ ಅನ್ನುವ ಹೆಸರಿನಲ್ಲಿ ಒಂದು ಹಿಂದೂ ವೇದಿಕೆಯನ್ನು ನಿರ್ಮಾಣ ಮಾಡಿದ. ಪರಿಣಾಮವಾಗಿ ಒಬ್ಬರಾದ ಮೇಲೆ ಒಬ್ಬ ರಾಜರು ಸುಮಾರು 500 ವರ್ಷಗಳ ಕಾಲ ಯಾವ ದರೋಡೆಕೋರನೂ ಸಹಿತ, ಯಾವ ಆಕ್ರಮಣಕಾರಿಯೂ ಸಹಿತ ಭಾರತವನ್ನು ಪ್ರವೇಶ ಮಾಡಲಿಕ್ಕೆ ಬೀಳಲೇ ಇಲ್ಲ. ಅಷ್ಟು ನಿರಂತರವಾದ ಸಂಘಟನೆ ಅಲ್ಲಿರುವಂತಹ ರಜಪೂತರ ಮುಖಾಂತರ ಆಯಿತು. ಒಬ್ಬ ರಾಣಾ ಸಂಗ್ರಾಮ ಸಿಂಹ ಇರಬಹುದು, ರಾಣಾ ಕುಂಭ ಇರಬಹುದು, ರಾಣಾ ಸಮರಸಿಂಹ ಇರಬಹುದು, ಇಂಥ ಅನೇಕ ವ್ಯಕ್ತಿಗಳು ಅವರು ತಮ್ಮ ಸಾಮ್ರಾಜ್ಯವನ್ನ, ಹಿಂದೂ ಸ್ವರಾಜ್ಯವನ್ನ ಉಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಬಂದರು. ಹೀಗೆ ಈ ದೇಶದಲ್ಲಿ ನಾವು ಸೋಲಿನ ಭಾರತ ಅಲ್ಲ, ಇದೊಂದು ಸಂಘರ್ಷದ ಭಾರತ ಅನ್ನೋದನ್ನು ನಾವು ಮರಿಬಾರದು. ಇವತ್ತೂ ಸಹಿತ ನಾವು ನಮ್ಮ ದೇಶದ ಪರಿಸ್ಥಿತಿಯನ್ನು ನಾವು ನಿಜವಾದ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದೇಶಕ್ಕೆ ಸೇರಿರುವಂತಹ ಸೆಕ್ಯುಲರಿಸಂ ಭೂತ ಹಿಂದೂ ಸಮಾಜವನ್ನು ದುರ್ಬಲ ಮಾಡ್ತಾ ಇದೆ ಅನ್ನೋದನ್ನು ನಾವು ಮರಿಬಾರದು. 1976ನೇ ಇಸ್ವಿಯಲ್ಲಿ ಅರ್ಥಕ್ಕೋಸ್ಕರ ಸೆಕ್ಯುಲರಿಸಂ ಅನ್ನುವ ಶಬ್ದವನ್ನು ಸೇರಿಸಿ ಈ ದೇಶದಲ್ಲಿ ನೈಜವಾದಂತಹ ಹಿಂದುತ್ವವನ್ನು ತುಳಿಯುವಂತಹ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಕಳೆದ 70 ವರ್ಷಗಳಲ್ಲಿ ಹಿಂದೂಸ್ತಾನದಲ್ಲಿ ಇವತ್ತಿರುವಂತಹ ಹಿಂದೂಗಳು 2ನೇ ದರ್ಜೆ ನಾಗರಿಕರಂತ ರೀತಿಯಲ್ಲಿ ನಾವಿವತ್ತು ಕಾಣಬಹುದು. ಸೊ ಇಂಥ ದಯನೀಯ ಸ್ಥಿತಿ ಯಾಕೆ ಬಂತು? ಹಾಗಾದ್ರೆ ಹಿಂದೂಗಳು ಅಸಂಘಟಿತರಾಗಿರುವುದರಿಂದ, ಹಿಂದೂಗಳಲ್ಲಿ ಸಂಘಟನೆ ಇಲ್ಲದಿರೋದ್ರಿಂದ, ಹಿಂದೂಗಳು ತಾನು ಮೇಲು ಕೀಳು ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಈ ಸಮಾಜ ಇದು ದುರ್ಬಲವಾಗಿದೆ. ಹಿಂದೂ ಸಮಾಜವನ್ನು ಒಟ್ಟಿಗೆ ಸೇರಿಸಬೇಕು, ಹಿಂದೂಗಳಲ್ಲಿ ಸ್ವಾಭಿಮಾನವನ್ನು ನಿರ್ಮಾಣ ಮಾಡಬೇಕು ಅಂತ ಸ್ವಾತಂತ್ರ್ಯ ವೀರ ಸಾವರ್ಕರ್ ಪ್ರಯತ್ನ ಮಾಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರು ಈ ಸಮಾಜದ ದೌರ್ಬಲ್ಯವನ್ನು ತೆಗೆದುಹಾಕಬೇಕು, ಅಸ್ಪೃಶ್ಯತೆಯನ್ನು ವಿರೋಧಿಸಿರುವಂತಹ ಮಹಾನುಭಾವರು ಸಂವಿಧಾನವನ್ನು ರಚನೆ ಮಾಡಿದರು. ಈ ದೇಶದಲ್ಲಿರುವಂತಹ ಸಾಮಾನ್ಯ ಜನರಲ್ಲಿ ಅಸ್ಪೃಶ್ಯತೆ ಒಂದು ಮಹಾಪಾಪ ಅಂತ ಹೋರಾಟವನ್ನು ಮಾಡಿ ಸಮಾಜ ಸುಧಾರಣೆಯ ಮುಖಾಂತರ ಅವರು ಈ ದೇಶದಲ್ಲಿ ಪರಿವರ್ತನೆ ಮಾಡುವಂತ ಪ್ರಯತ್ನವನ್ನು ಸಹಿತ ಮಾಡಿದರು. ಹೀಗೆ ಅನೇಕ ಜನ ಮಹಾಪುರುಷರು ಈ ದೇಶದಲ್ಲಿ ಪರಿವರ್ತನೆ ಹರಿಕಾರರಾಗಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ಹಿಂದೂ ಸಮಾಜ ಇವತ್ತೂ ಸಹಿತ ಇದು ಶಾಶ್ವತವಾದಂತಹ ರೀತಿಯಲ್ಲಿ ಇಂಥ ಆಕ್ರಮಣಕಾರಿಗಳಿಗೆ ಒಳಗಾಗದೇನೆ 1000 ವರ್ಷಗಳ ಕಾಲ ಇದು ತನ್ನ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯವಾಯಿತು. ಇವತ್ತು ಸಹಿತ ನಾವೊಂದು ನಿರ್ಣಾಯಕ ಸ್ಥಿತಿಯಲ್ಲಿ ನಾವಿದ್ದೀವಿ. ನಾವು ನಮ್ಮ ದೇಶದ ಭೂಭಾಗವನ್ನು, ಚರಿತ್ರೆಯನ್ನು ನೋಡಿ, ಭೂಪಟವನ್ನು ನೋಡಿ, ನಮ್ಮ ಭೂಪಟ ದಿನದಿಂದ ದಿನಕ್ಕೆ ತುಂಡಾಗ್ತಾ ಬಂದಿದೆ. ಭಾರತ ಇಷ್ಟು ಸಣ್ಣ ಪ್ರಮಾಣದ ಭಾರತ ಆಗಿರಲಿಲ್ಲ. ಇವತ್ತಿರುವಂಥ ಇರಾನ್ ಇರಬಹುದು, ಇವತ್ತಿರುವಂಥ ಇರಾಕ್ ಇರಬಹುದು, ಭಾರತದ ಅವಿಭಾಜ್ಯ ಅಂಗವಾಗಿತ್ತು. ಯಾವುದನ್ನು ಇವತ್ತು ಅಫ್ಘಾನಿಸ್ತಾನ ಅಂತ ಕರಿತಾ ಇದ್ದೀವಿ, ಒಂದು ಕಾಲಕ್ಕೆ ಅಫ್ಘಾನಿಸ್ತಾನ ಇರಲಿಲ್ಲ, ಅದು ಉಪಗಣಸ್ಥಾನ ಅಂತ ನಮ್ಮ ಹೆಸರಿತ್ತು. ಒಂದು ಕಾಲಕ್ಕೆ ಇವತ್ತಿರುವಂಥ ಟಿಬೆಟ್, ಅದಕ್ಕೆ ತ್ರಿವಿಷ್ಟಿಪ ಅಂತ ಹೆಸರಿತ್ತು, ಅದು ನಮ್ಮ ದೇಶದ ಅವಿಭಾಜ್ಯ ಅಂಗವಾಗಿತ್ತು. ಇವತ್ತಿರುವಂಥ ಪಾಕಿಸ್ತಾನ, ರಾವಿ ನದಿಯ ದಂಡೆಯ ಮೇಲೆ ಪವಿತ್ರವಾದ ವೇದಗಳ ಉಗಮ ಸ್ಥಾನವಾಗಿರುವಂತಹ ಪಾಕಿಸ್ತಾನ ಭಾರತದ ಅವಿಭಾಜ್ಯ ಅಂಗವಾಗಿತ್ತು. ಇವತ್ತಿರುವಂತಹ ಶ್ರೀಲಂಕಾ, ಪ್ರಭು ಶ್ರೀರಾಮಚಂದ್ರನ ಪಾದಧೂಳಿನಿಂದ ಪಾವನಗೊಂಡಂತ ಪುಣ್ಯಭೂಮಿ ಶ್ರೀಲಂಕಾ ಇವತ್ತು ನಮ್ಮ ಕೈನಲ್ಲಿ ಇಲ್ಲ. ಇವತ್ತಿರುವಂಥ ಬಾಂಗ್ಲಾದೇಶ, ದಿನ ಬೆಳಗಾದರೆ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿ. ನಾವಿದನ್ನು ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಅಲ್ಲಿರುವಂತಹ ಹಿಂದೂಗಳು 1971ನೇ ಇಸ್ವಿಯಲ್ಲಿ
ಈ ದೇಶದ ಪ್ರಧಾನಮಂತ್ರಿಯವರ ಪರಿಣಾಮವಾಗಿ, ಅವರ ಪರಾಕ್ರಮದ ಪರಿಣಾಮವಾಗಿ ಬಾಂಗ್ಲಾದೇಶವನ್ನ ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನದಲ್ಲಿದ್ದಂಥ ಎರಡು ಭಾಗವಾಗಿ ಒಡೆದು ಸ್ವತಂತ್ರ ಬಾಂಗ್ಲಾದೇಶವನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂಥವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಆದರೆ ಸ್ವತಂತ್ರವಾದ ನಂತರ ಆ ದೇಶದಲ್ಲಿ 22% ಹಿಂದೂಗಳಿದ್ರು. ಇವತ್ತು ಬಾಂಗ್ಲಾದೇಶದಲ್ಲಿ 7% ಹಿಂದೂಗಳಿದ್ದಾರೆ. ಹಾಗಾದ್ರೆ ಉಳಿದವರು ಎಲ್ಲಿ ಹೋದ್ರು? ಆದರೆ ಇಷ್ಟು ವರ್ಷಗಳಲ್ಲಿ 71ರಿಂದ ಇಲ್ಲಿಯವರೆಗೆ ಜನಸಂಖ್ಯೆ ಜಾಸ್ತಿ ಆಗಬೇಕಾಗಿತ್ತು. ಆದರೆ ಹಿಂದೂಗಳ ಮಾರಣ ಹೋಮ ಇವತ್ತು ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ನಡೀತಾ ಇದೆ. ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು, ಬಾಂಗ್ಲಾದೇಶದಲ್ಲಿರುವಂತಹ ದಲಿತ ಹಿಂದೂಗಳ ಮೇಲೆ ಆಕ್ರಮಣ ಆಗ್ತಾ ಇದೆ. ಪಾಪ ಇಷ್ಟು ವರ್ಷಗಳ ನಂತರ ನೆನಪಾಗಿದೆ ದೇವರ ದಯದಿಂದ, ಖಂಡಿತ ಅಲ್ಲಿ ದಲಿತ ಹಿಂದೂಗಳು ಬಂಧುಗಳ ಮೇಲೆ ಆಕ್ರಮಣವಾಗ್ತಾ ಇದೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಅವರಿಗೆ ಅನ್ಯಾಯ ಅತ್ಯಾಚಾರಗಳಾಗ್ತಾ ಇದೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತುವಂತ ಅವಶ್ಯಕತೆ ಇಡೀ ಹಿಂದೂಸ್ಥಾನದಲ್ಲಿದೆ. ಇಡೀ ಜಗತ್ತಿನ ಎಲ್ಲ ಕಡೆ ಇರುವಂತಹ ಹಿಂದೂಗಳು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲಿರುವಂತ ಇವತ್ತು ಮೊಹಮ್ಮದ್ ಯೂನಸ್ ಅಧಿಕಾರವನ್ನ ತಗೊಂಡಿದ್ದಾನೆ. ಆತ ಒಂದು ಕಾಲಕ್ಕೆ ಕಮ್ಯುನಿಸ್ಟ್ ಪ್ರತಿನಿಧಿಯ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿರುವಂತವನು ಬಾಂಗ್ಲಾದೇಶದ ಇವತ್ತು ಅಧ್ಯಕ್ಷ. ಅಧ್ಯಕ್ಷ ಆಗಿದ್ರು ಸಹಿತ ನಿರಂತರವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಅಲ್ಲಿರುವ ಒಂದೊಂದು ವಿಡಿಯೋವನ್ನು ನೀವು ನೋಡಿದರೆ ನಿಮ್ಮ ರಕ್ತ ಕುದಿಬೇಕು. ರಕ್ತ ಇದ್ರೆ ನಿಮಗೆ ಅನ್ನಿಸ್ಬೇಕು, ಅಷ್ಟು ಘೋರವಾಗಿ ಹಿಂದೂಗಳ ಅತ್ಯಾಚಾರ, ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ. ನಾವು ಬಂಧುಗಳು ಇದರಿಂದ ಪಾಠ ಕಲಿಯುವಂತ ಅವಶ್ಯಕತೆ ಇದೆ. ನಾವು ಇವತ್ತು ಎಲ್ಲೋ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆ, ಎಲ್ಲೋ ಅಫ್ಘಾನಿಸ್ತಾನದಲ್ಲಿ ಆಗ್ತಾ ಇದೆ, ಎಲ್ಲೋ ಪಕ್ಕದಲ್ಲಿರುವ ಪಾಕಿಸ್ತಾನದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾಳೆ ನಮ್ಮ ಮನೆಗೂ ಸಹಿತ ಇಂಥ ದಯನೀಯ ಸ್ಥಿತಿ ಬಂದಿತ್ತು ಹಿಂದೂಗಳು ಸಂಘಟಿತರಾಗದೇ ಇದ್ರೆ. ಹಿಂದೂಗಳ ದೌರ್ಬಲ್ಯವೇ ದುರ್ಬಲರ ರಕ್ಷಣೆಗೆ ಕಾರಣವಾಗುತ್ತೆ. ಹಿಂದೂಗಳ ದೌರ್ಬಲ್ಯವೇ ಅನ್ಯ ಮತೀಯರ ಆಕ್ರಮಣಕ್ಕೆ ಕಾರಣವಾಗುತ್ತೆ. ಹಿಂದೂಗಳ ದೌರ್ಬಲ್ಯವೇ ಇಡೀ ಹಿಂದೂ ಸಮಾಜವನ್ನು ದುರ್ಬಲ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ನಾವು ದುರ್ಬಲರಾಗಬಾರದು, ನಾವು ಶಕ್ತಿಶಾಲಿಗಳಾಗಬೇಕು. ಅದಕ್ಕೋಸ್ಕರ ಬಜರಂಗ ದಳ, ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್, ಅದಕ್ಕೋಸ್ಕರ ಹಿಂದೂ ಸಂಘಟನೆ. ಹಿಂದೂ ಸಂಘಟನೆಯ ಉದ್ದೇಶವೇ ಹಿಂದೂಗಳನ್ನು ಶಕ್ತಿಶಾಲಿಗಳನ್ನಾಗಿ ಮಾಡಬೇಕು, ಹಿಂದೂಗಳನ್ನ ಸಂಘಟಿತರನ್ನಾಗಿ ಮಾಡಬೇಕು. ಹಿಂದೂ ಸಮಾಜದಲ್ಲಿರುವಂತಹ ಇತಿಹಾಸವನ್ನು ಅರ್ಥ ಮಾಡಿಕೊಂಡು ನಾವು ಪುನಃ ಹಿಂದೂಗಳು ಸಂಘಟಿತರಾಗಿ ಎದ್ದು ನಿಲ್ಲುವ ಅವಶ್ಯಕತೆ ಇದೆ. ನಾವಿವತ್ತು ಹನುಮಧಾರ ಕಾರ್ಯಕ್ರಮದಲ್ಲಿ, ಮಾಲಾಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಹನುಮನ ಮಾಲೆಯನ್ನು ಧರಿಸುವಂಥದ್ದು ಕೇವಲ 1-2-3 ದಿವಸಗಳ ಕಾರ್ಯವಾಗಬಾರದು. ಅದರ ಬದಲಿಗೆ ವರ್ಷ ಪೂರ್ತಿ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನ. ಹನುಮಂತ ಕೆಲಸ ಮಾಡಿರುವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಹನುಮಂತ ಧರ್ಮದ ಪರವಾಗಿದ್ದ, ಹನುಮಂತ ತ್ಯಾಗದ ಪ್ರತೀಕ, ಹನುಮಂತ ಸೇವೆಯ ಮಾರ್ಗದರ್ಶಕ, ಹನುಮಂತ ದೇಶಭಕ್ತಿಗೆ ಅತ್ಯಂತ ಶ್ರೇಷ್ಠವಾದಂಥ ಆದರ್ಶ ಪುರುಷ ಯಾರಾದರೂ ಇದ್ರೆ ಆತ ಹನುಮಂತ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅಂತ ಅನಿಸುತ್ತೆ. ಹೀಗೆ ಸೇವೆ, ತ್ಯಾಗ, ದೇಶಭಕ್ತಿ, ದೈವಭಕ್ತಿ ಎಲ್ಲರ ಒಬ್ಬ ಪ್ರತೀಕ ಹನುಮಂತ. ಅದಕ್ಕೋಸ್ಕರ ಹನುಮಂತನ ಮಾಲೆಯನ್ನು ಧಾರಣೆ ಮಾಡೋತೀಗ ನಮಗೆ ಈ 4-5 ಸದ್ಗುಣಗಳು ನಮ್ಮಲ್ಲಿ ವಿಕಸಿತವಾಗುತ್ತಾ ನಾವು ಧರ್ಮದ ಪರವಾಗಿ ಎದ್ದು ನಿಂತುಕೊಳ್ತೀವಿ. ಅಧರ್ಮವನ್ನು ಮೆಟ್ಟಿ ನಿಲ್ತೀನಿ. ನಾನು ಎಂಥ ಪರಿಸ್ಥಿತಿ ಬರಲಿ ಅಧರ್ಮದ ವಿರುದ್ಧವಾಗಿ ನಾನು ಹೋರಾಟವನ್ನು ಮಾಡ್ತೀನಿ ಅನ್ನುವ ಸಂಕಲ್ಪವನ್ನು ಮಾಡಿದಾಗ ಮಾತ್ರ ಹನುಮ ಮಾಲಾ ಧಾರಣೆ ಧರಿಸಿರುವುದಕ್ಕೆ ಅರ್ಥ ಬರುತ್ತೆ. ಅದಕ್ಕೋಸ್ಕರ ನಾವು ಹನುಮ ಮಾಲೆಯನ್ನು ಧಾರಣೆ ಮಾಡಬೇಕಾದ್ರೆ ಹನುಮನಲ್ಲಿರುವ ಸದ್ಗುಣಗಳು ನನ್ನಲ್ಲಿ ಬರಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡಬೇಕು. ನನ್ನ ಸಮಾಜವನ್ನು ನಾನು ಸಂರಕ್ಷಣೆಯನ್ನು ಮಾಡಬೇಕು, ನನ್ನ ಧರ್ಮವನ್ನು ನಾನು ಸಂರಕ್ಷಣೆಯನ್ನು ಮಾಡಬೇಕು, ನನ್ನ ದೇಶವನ್ನು ನಾನು ಸಂರಕ್ಷಣೆಯನ್ನು ಮಾಡಬೇಕು. ಕೇವಲ ದೈವಭಕ್ತಿಯ ಮುಖಾಂತರ ಮಾತ್ರ ಮಾಲಾಧಾರಣೆಯಲ್ಲ, ದೇಶಭಕ್ತಿಯ ಮುಖಾಂತರ ಮಾಲಾಧಾರಣೆ ಆಗಬೇಕು. ಹನುಮನು ಅದಕ್ಕೋಸ್ಕರ ಕೆಲಸ ಮಾಡಿದ. ಯಾವುದೇ ಅಧಿಕಾರದ ಸ್ಥಾನಮಾನಗಳನ್ನು ಆಡಳಿತದ ದಿನಗಳಲ್ಲೂ ಹನುಮಂತ ಇರಲೇ ಇಲ್ಲ, ತಗೊಳ್ಳೇ ಇಲ್ಲ. ಅದರ ಬದಲಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸೇವಾ ಮನೋಭಾವನೆಯಿಂದ ಅವನು ರಾಮರಾಜ್ಯದಲ್ಲಿ ಸಹಿತ ಕಾರ್ಯವನ್ನು ಮಾಡುತ್ತಾನೆ. ಹೀಗೆ ರಾಮನ ಆಶೀರ್ವಾದ ಅವನಿಗೆ ಸೇವೆಗೆ ಸಿಕ್ತೇ ವಿನಃ ಅಧಿಕಾರವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ನಾವು ನಮ್ಮ ಸಂಕಲ್ಪವನ್ನು ಮಾಡಬೇಕು. ಬಜರಂಗದಳ, ವಿಶ್ವ ಹಿಂದೂ ಪರಿಷತ್, ಹಿಂದೂ ಸಮಾಜದ ಮುಖಾಂತರ ನಾವು ಈ ಸಮಾಜದಲ್ಲಿ ಸುಧಾರಣೆಯನ್ನು ತರ್ತೀವಿ. ಸಮಾಜದಲ್ಲಿರುವಂಥ ಇವತ್ತಿರುವಂಥ ಧರ್ಮ ವಿರೋಧಿ ಚಟುವಟಿಕೆಗಳ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ, ಇತಿಹಾಸದಿಂದ ಪಾಠವನ್ನು ಕಲಿತೀವಿ ಅನ್ನೋ ಯೋಚನೆಯನ್ನು ಮಾಡಬೇಕು. ನಾವು ಇದೇ ವಿಜಯನಗರದ ಸಾಮ್ರಾಜ್ಯದಲ್ಲಿ ಗಿಲಾನಿ ಸಹೋದರರು, ಮೊಹಮ್ಮದ್ ಗಿಲಾನಿ ಮತ್ತು ಅವನ ತಮ್ಮ ಸಹೋದರರ ಕಾರಣದಿಂದಲೇ ಅಳಿಯ ರಾಮರಾಯನನ್ನ ಸೋಲಿಸಿ ಇಡೀ ವಿಜಯನಗರದ ಸಾಮ್ರಾಜ್ಯ ನಾಶವಾಗುವುದಕ್ಕೆ ತಾಳಿಕೋಟೆಯಲ್ಲಿ ಕಾರಣೀಭೂತವಾಗುತ್ತೆ. ರಕ್ಕಸ ತಂಗಡಿಯ ಯುದ್ಧ, ನಮಗೆಲ್ಲ ಇತಿಹಾಸ ಪ್ರಸಿದ್ಧವಾದಂಥ ಯುದ್ಧ ಅದು. ಆ ಯುದ್ಧದಲ್ಲಿ ಯಾಕೆ ವಿಜಯನಗರ ಸಾಮ್ರಾಜ್ಯ ಸೋಲ್ತು? ಹಾಗಾದ್ರೆ
ಒಂದೇ ಒಂದು ಕಾರಣ, ಆಗ ಇದ್ದಂಥ ಮತೀಯ ಮಾನಸಿಕತೆ ಇರುವಂಥ ಜಿಹಾದಿಗಳು ಆಗಲೂ ಇದ್ರು, ಇವತ್ತು ಸಹಿತ ಅಂಥ ಜಿಹಾದಿಗಳಿದ್ದಾರೆ. ನಾವು ಇಡೀ ಸಮಾಜವನ್ನ, ಇಡೀ ಇಸ್ಲಾಮಿಕ್ ಸಮಾಜವೇ ಕೆಟ್ಟದು ಅಂತ ಹೇಳೋದಿಲ್ಲ, ಆದ್ರೆ ಆ ಸಮಾಜದಲ್ಲಿರುವಂಥ ಜಿಹಾದಿ ಮಾನಸಿಕತೆ ಇರುವಂಥವರು 100ಕ್ಕೆ 90ರಷ್ಟು ಆ ರೀತಿಯ ಮಾನಸಿಕತೆಯಲ್ಲಿದ್ದಾರೆ. ಅದು ಪರಿವರ್ತನೆ ಆಗಬೇಕು, ಅದು ಬದಲಾವಣೆ ಆಗಬೇಕು. ಅವರೂ ಸಹಿತ ಒಂದು ರೀತಿಯಲ್ಲಿ ಒಂದು ಕಾಲಕ್ಕೆ ಮತಾಂತರಗೊಂಡ ಹಿಂದೂಗಳೇ. ಅವರು ಯಾವುದೋ ಒಂದು ದಿನಗಳಲ್ಲಿ ಆಸೆಯಿಂದಲೋ, ಆಮಿಷದಿಂದಲೋ, ಭಯದಿಂದಲೋ ಹಿಂದೂ ಸಮಾಜದಿಂದ ಬೇರ್ಪಟ್ಟು ಹೋಗಿದ್ದಾರೆ. ಪುನಃ ವಾಪಸ್ ಅವರನ್ನ ಹಿಂದೂಗಳಿಗಾಗಿ ತರುವುದಕ್ಕೆ ಪ್ರಯತ್ನವನ್ನೇ ಮಾಡಬೇಕು, ಗರ್ವ ವಾಪಸ್ಸಿ ಮಾಡಬೇಕು. ಸೊ ಅವರೆಲ್ಲರೂ ಸಹಿತ ಪುನಃ ವಾಪಸ್ ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡುವಂತ ಒಂದು ದೊಡ್ಡ ಪ್ರಯತ್ನವನ್ನು ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ. ನಾವು ಇದರ ಜೊತೆಗೆ ಕೈ ಜೋಡಿಸಬೇಕು. ಕಳೆದ ಕೆಲವು ವರ್ಷಗಳಲ್ಲಿ ಈ ರೀತಿ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಮತಕ್ಕೆ ಹೋಗಿರುವಂತ ಸುಮಾರು 5 ಲಕ್ಷ ಜನ ಬೇರೆ ಮತವನ್ನ ಹೋಗಿರುವಂತವರಿಗೆ ನಾವು ಗರು ವಾಪಸಿ ಮಾಡಿ ವಾಪಸ್ ಕರ್ಕೊಂಡು ಬಂದಿದ್ದೀವಿ. ಅದು ವಿಶ್ವ ಹಿಂದೂ ಪರಿಷತ್ತಿನ ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅಂತ ಅನ್ಸುತ್ತೆ. 5 ಲಕ್ಷ ಜನಗಳನ್ನು ತಗೊಂಡ್ಬಂದಿದ್ದೀವಿ. ಅದಕ್ಕೋಸ್ಕರ ನಾವು ಅದನ್ನು ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಹಿಂದೂ ಎಂದೂ ಸಹಿತ ಹಿಂಸಾವಾದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಎಂದೂ ಸಹಿತ ಇನ್ನೊಂದು ದೇಶದ ಮೇಲೆ ಎಂದೂ ಆಕ್ರಮಣವನ್ನು ಮಾಡಿಲ್ಲ. ಇಷ್ಟೊಂದು ವಿಶಾಲವಾದಂಥ ಭೂಪ್ರದೇಶ ಹಿಂದೂಗಳಿಗೆ ಇತ್ತು. ಯಾವುದೇ ಸಮಯದಲ್ಲಿ ಹಿಂದೂ ಯಾವುದೇ ದೇಶದ ಮೇಲೆ ದಾಳಿ ಮಾಡಿಲ್ಲ, ಯಾವುದೇ ದೇಶದ ಮೇಲೆ ಆಕ್ರಮಣವನ್ನೂ ಮಾಡಿಲ್ಲ. ಯಾಕೆ ಅಂತ ಕೇಳಿದರೆ ಧರ್ಮ ಅತ್ಯಂತ ಶ್ರೇಷ್ಠವಾದಂಥ, ಸಂಸ್ಕೃತಿ ಸಂಪನ್ನವಾದಂಥ ದೇಶ ಭಾರತ, ಸಂಸ್ಕೃತಿ ಸಂಪನ್ನವಾದಂಥ ಸಮಾಜ ಹಿಂದೂ ಸಮಾಜ. ಅದಕ್ಕೋಸ್ಕರ ನಾವಿವತ್ತು ನಮ್ಮ ಸಮಾಜವನ್ನು ಸಂಘಟನೆ ಮಾಡೋದಕ್ಕೋಸ್ಕರ, ಯಾರನ್ನೋ ವಿರೋಧ ಮಾಡೋದಕ್ಕೋಸ್ಕರ ಸಂಘಟನೆಯಲ್ಲ, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಸಂಘಟನೆ ಮಾಡುವಂಥ ಅವಶ್ಯಕತೆ ಹಿಂದೂ ಸಮಾಜಕ್ಕೆ ಇದೆ. ಇದನ್ನು ನಾವು ಮರಿಬಾರದು. ನಾವಿವತ್ತು ದೇವರನ್ನ ಆರಾಧನೆಯನ್ನು ಮಾಡ್ತೀವಿ, ದೇವರನ್ನ ಪೂಜೆ ಮಾಡ್ತೀವಿ, ಮಂಗಳಾರತಿಯನ್ನು ಮಾಡ್ತೀವಿ, ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀವಿ. ದೇವರು ಗುಡಿಯಲ್ಲಿದ್ದಾನೆ. ಒಂದು ಕ್ಷಣ ಯೋಚನೆಯನ್ನು ಮಾಡಿ, ಎಲ್ಲ ದೇವರ ಕೈನಲ್ಲೂ ಸಹಿತ ಶಸ್ತ್ರಗಳೇ ಇದೆ. ಕೋದಂಡಧಾರಿಯಾದಂಥ ಶ್ರೀರಾಮಚಂದ್ರ ಧರ್ಮದ ಪರವಾಗಿ ಕೋದಂಡವನ್ನು ಧರಿಸಿದ್ದ. ಗದಾಧಾರಿಯಾದಂಥ ಹನುಮಂತ ಧರ್ಮದ ಪರವಾಗಿ ಗದೆಯನ್ನು ಧರಿಸಿದ್ದ. ಶ್ರೀಕೃಷ್ಣ ಧರ್ಮಕ್ಕೋಸ್ಕರ ಸುದರ್ಶನ ಚಕ್ರವನ್ನು ಧರಿಸಿದ್ದ. ತ್ರಿಶೂಲಧಾರಿಯಾಗಿರುವಂಥ ಶಿವ ತ್ರಿಶೂಲವನ್ನು ಧರಿಸಿದ್ದ. ಯಾವ ಆಯುಧಗಳು ಸಹಿತ ಹಿಂಸೆಯನ್ನು ಪ್ರಚೋದನೆ ಮಾಡೋದಿಲ್ಲ, ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಇದೆ. ನಾವಿವತ್ತು ನಮ್ಮ ಆಯುಧಗಳನ್ನೆಲ್ಲ ದೇವರಿಗೆ ಕೊಟ್ಟು ನಾವು ಬರಿಗೈನಲ್ಲಿ ಓಡಾಡುವಂತ ಮಾನಸಿಕತೆಗೆ ಬಂದಿದ್ದೀವಿ. ಇದನ್ನು ಬದಲಾವಣೆಯನ್ನು ಮಾಡ್ಕೊಳ್ಳಿ. ಎಲ್ಲಿ ಧರ್ಮ ನಾಶವಾಗುತ್ತೆ, ಧರ್ಮಕ್ಕೆ ತೊಂದರೆಯಾಗತ್ತೆ, ಆ ತ್ರಿಶೂಲದ ಉಪಯೋಗ ಆಗಬೇಕು. ಎಲ್ಲಿ ಧರ್ಮಕ್ಕೆ ತೊಂದರೆಯಾಗತ್ತೆ ಆಗ ಗದೆಯ ಉಪಯೋಗ ಆಗಬೇಕು. ಎಲ್ಲಿ ಧರ್ಮಕ್ಕೆ ತೊಂದರೆಯಾಗತ್ತೆ ಆಗ ಕೋದಂಡದ ಉಪಯೋಗವೂ ಆಗಬೇಕು. ಹಿಂದೂ ಸಮಾಜ ಶಕ್ತಿಶಾಲಿಯಾದಾಗ ಮಾತ್ರ ಜಗತ್ತಿನ ಯಾವುದೇ ಅನ್ಯಮತೀಯರು ಹಿಂದೂ ಸಮಾಜವನ್ನು ಕೆಡಕಕ್ಕೆ ಸಾಧ್ಯ ಇಲ್ಲ. ನಾವಿವತ್ತು ಅಳ್ತಾ ಕೂತ್ಕೊಂಡ್ರೆ ಹಿಂದೂ ಸಮಾಜದ ಮೇಲೆ ದಾಳಿ ಆಗ್ತಾ ಇದೆ, ಹಿಂದೂ ಸಮಾಜ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅಂತ ನಾವ್ಯಾಕೆ ಅಳಬೇಕು? ನಾವು ಸಂಘಟಿತರಾಗಬೇಕು ಮತ್ತು ಶಕ್ತಿಶಾಲಿಗಳಾಗಬೇಕು. ದುನಿಯಾ ಜುಕ್ತಿ ಹೈ, ಜುಕಾನೆ ವಾಲಾ ಚಾಹಿಯೆ. ಭೂಮಿ ಬಗ್ಗತ್ತೆ, ಬಗ್ಗಿಸುವಂತ ವ್ಯಕ್ತಿ ಬೇಕಷ್ಟೇ. ನಾವು ಆ ರೀತಿ ತಯಾರಾಗಬೇಕು, ನಾವು ಬಗ್ಗಿಸುವ ರೀತಿಯಲ್ಲಿ ಆಗಬೇಕು. ಒಂದು ಕಾಲಕ್ಕೆ ಭಾರತದಲ್ಲಿರುವಂತ ವ್ಯಕ್ತಿಗಳು ಅಂತ ಹೇಳಿದ್ರೆ ಕೇವಲ ಹವಾಡಿಗರು ಅಂತ ನಮ್ಮನ್ನು ಗುರುತಿಸ್ತಾ ಇದ್ರು. ಇವತ್ತು ನಾವು ಹವಾಡಿಗರಾಗಿ ಉಳಿದಿಲ್ಲ. ಜಗತ್ತಿನ ವೇದಿಕೆಯ ಮೇಲೆ ಭಾರತದ ನಾಯಕರನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡುವ ಸ್ಥಿತಿಯಲ್ಲಿ ಭಾರತ ಬಂದು ನಿಂತಿದೆ ಅಂತ ಹೇಳಿದ್ರೆ ನಾವಿವತ್ತು ವಿಜಯಶಾಲಿ ಹಂತದಲ್ಲಿ ನಾವಿದ್ದೇವೆ. ನಾವಿವತ್ತು ಶಕ್ತಿಶಾಲಿ ಹಂತದಲ್ಲಿದ್ದೇವೆ. ನಮ್ಮ ಪ್ರಧಾನಮಂತ್ರಿಗಳಿಗೆ ಸಿಗುವ ಗೌರವ ಜಗತ್ತಿನ ಎಲ್ಲ ದೇಶಗಳಲ್ಲಿ ಗೌರವ ಸಿಗ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಶಕ್ತಿಯ ಕಾರಣದಿಂದ, ಕಾರಣ ಅಂತ ಹೇಳಿದ್ರೆ ನಮ್ಮ ತಾಕತ್ತಿನ ಕಾರಣದಿಂದ, ಕಾರಣ ಅಂತ ಹೇಳಿದ್ರೆ ನಮ್ಮ ಸಾಮರ್ಥ್ಯದ ಕಾರಣದಿಂದ. ಜಗತ್ತಿನ ಯಾವ ದೇಶವೂ ಸಹಿತ ಇವತ್ತು ನಮ್ಮ ಕ್ರೂರ ದೃಷ್ಟಿಯಿಂದ, ಕೆಟ್ಟ ದೃಷ್ಟಿಯಿಂದ ನೋಡದೇ ಇರುವ ಸ್ಥಿತಿಗೆ ನಾವು ಇವತ್ತು ಬಂದಿದ್ದೀವಿ. ಕಾರಣ ಅಂದ್ರೆ ನಾವು ಶಕ್ತಿಶಾಲಿಗಳಾದಾಗ. ಬಂಧುಗಳೇ, ನಮ್ಮ ಸಮಾಜವು ಇದು ಶಕ್ತಿಶಾಲಿ ಹಿಂದೂ ಸಮಾಜ ಆಗಬೇಕು. ಅದಕ್ಕೋಸ್ಕರ ಮಾಲಾಧಾರಣೆ, ಮಾಲೆಯನ್ನು ಧರಿಸ್ತಾ ಇರಬೇಕಾದ್ರೆ ನಮ್ಮ ವೈಯಕ್ತಿಕವಾದಂಥ ಶಕ್ತಿ ಇದು ಜಾಸ್ತಿ ಆಗಬೇಕು. ಸಾಮಾಜಿಕವಾದಂಥ ಹೋರಾಟದ, ಸಂಘರ್ಷದ ಮನೋಭಾವ ಇದು ಜಾಸ್ತಿ ಆಗಬೇಕು. ನನ್ನ ಪ್ರತಿಯೊಂದು ಮಾಲೆಯ ಕಣದಲ್ಲಿ ದೇಶಭಕ್ತಿ ಇದೆ, ಮಾಲೆಯ ಕಣದಲ್ಲಿ ದೈವಭಕ್ತಿ ಇದೆ ಅನ್ನುವ ಸಂಕಲ್ಪದ ರೀತಿಯಲ್ಲಿ ನಾವು ಇದನ್ನು ಧಾರಣೆಯನ್ನು ಮಾಡುವ ಅವಶ್ಯಕತೆ ಇದೆ. ನಮ್ಮ ಸಮಾಜದಲ್ಲಿರುವಂಥ ದೌರ್ಬಲ್ಯಗಳನ್ನು ನಾವು ಬದಲಾಯಿಸ್ತೀವಿ. ಈ ಸಮಾಜದಲ್ಲಿರುವಂಥ ಮುಟ್ಟು ತಟ್ಟು, ಮೇಲು ಕೀಳು ಅನ್ನುವ ಭಾವನೆಯನ್ನು ತೆಗೆದುಹಾಕಬೇಕು. ಇವನು ಬರಬೇಡ, ಇವನನ್ನು ಸೇರಿಸಬೇಡ,
ಈ ದೇವಸ್ಥಾನಕ್ಕೆ ಇವನಿಗೆ ಪ್ರವೇಶ ಬೇಡ ಅನ್ನುವ ಭಾವವನ್ನು ಕಿತ್ತು ಬಿಸಾಡಿ ಈ ಸಮಾಜವನ್ನು ಸುಧಾರಣೆಯನ್ನು ಮಾಡೋಣ, ಅಸ್ಪೃಶ್ಯತೆಯ ವಿರುದ್ಧವಾಗಿ ಧ್ವನಿ ಎತ್ತೋಣ. ಅದು ನಮ್ಮ ಸಂಕಲ್ಪವಾಗಬೇಕು. ಅದು ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ನಾವು ನಿಶ್ಚಯವನ್ನು ಮಾಡಬೇಕಾಗಿದೆ. ಎರಡನೇದಾಗಿ, ನಮ್ಮ ಸಮಾಜದಿಂದ ಬೇರೆ ಸಮಾಜಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಮತೀಯರು ಲವ್ ಜಿಹಾದ್ ಮುಖಾಂತರ, ಲ್ಯಾಂಡ್ ಜಿಹಾದ್ ಮುಖಾಂತರ, ವೋಟ್ ಜಿಹಾದ್ ಮುಖಾಂತರ ನಮ್ಮನ್ನ ಇವತ್ತು ದುರ್ಬಲರನ್ನಾಗಿ ಮಾಡುವ ಶಕ್ತಿಗಳು ಇವತ್ತು ತಯಾರಾಗಿದೆ. ಧ್ವನಿ ಎತ್ತುವಂತ ಹಿಂದೂ ಸಮಾಜದ ಯುವಕರು ತಯಾರಾಗಬೇಕು. ನಮ್ಮ ಒಬ್ಬನೇ ಒಬ್ಬ ಹೆಣ್ಣು ಮಗಳು ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜವನ್ನು ಬಿಟ್ಟು ಅನ್ಯ ಮತವನ್ನು ಸೇರೋದಿಲ್ಲ ಅನ್ನುವ ಸಂಕಲ್ಪವನ್ನು ನಾವಿವತ್ತು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅಕಸ್ಮಾತ್ ಹೋಗಿದ್ರು ಸಹಿತ ಪುನಃ ವಾಪಸ್ ತರುವಂತ ಗರ್ ವಾಪಸಿ ಕಾರ್ಯಕ್ರಮವನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವಿವತ್ತು ಗಲ್ಲಿಗಳಲ್ಲಿ ಹಳ್ಳಿಗಳಲ್ಲಿ ಮಾಡುವಂತ ಅವಶ್ಯಕತೆ ಇದೆ. ಹೀಗೆ ಮತಾಂತರ ಆಗಿರೋರನ್ನು ವಾಪಸ್ ತಗೊಂಡು ಬರುವಂಥದ್ದು, ಹಿಂದೂ ಸಮಾಜದಲ್ಲಿರುವಂತಹ ಅಸ್ಪೃಶ್ಯತೆ ವಿರುದ್ಧ ಧ್ವನಿ ಎತ್ತುವಂಥದ್ದು, ಸಾಮಾಜಿಕ ಸಾಮರಸ್ಯವನ್ನ ದೊಡ್ಡ ಪ್ರಮಾಣದಲ್ಲಿ ನಾವು ಯೋಚನೆ ಮಾಡುವಂಥದ್ದು ಆಗಬೇಕು. ಅದಕ್ಕೋಸ್ಕರ ಮಾಲಾಧಾರಣೆಯ ಮುಖಾಂತರ ಹಿಂದೂ ಸಮಾಜದೊಂದು ಸುಧಾರಣೆ ಆಗುವಂತ ಅವಶ್ಯಕತೆ ಇದೆ. ಇಲ್ಲದೆ ಇದ್ರೆ ಪಕ್ಕದಲ್ಲಿರುವ ಬಾಂಗ್ಲಾದೇಶದ ಸ್ಥಿತಿ ನಮ್ಮ ದೇಶಕ್ಕೂ ಬಂದಿತ್ತು. ಆ ರೀತಿ ಆಗದೇ ಇರಬೇಕಾದ್ರೆ ಹಿಂದೂಗಳು ಇವತ್ತು ಜಾಗೃತರಾಗಬೇಕಾಗಿದೆ, ಹಿಂದೂಗಳು ಒಂದಾಗಬೇಕಾಗಿದೆ, ಹಿಂದೂಗಳಲ್ಲಿ ಸಂಘಟಿತ ಭಾವ ಜಾಗೃತವಾಗಬೇಕಾಗಿದೆ. ಬಂಧುಗಳೇ, ನಮ್ಮ ಸಮಾಜದಲ್ಲಿ ವ್ಯಕ್ತಿಗಳನ್ನ ಗುರುತಿಸಿರುವಂಥದ್ದು ಯಾವುದೇ ಜಾತಿಯ ಕಾರಣದಿಂದ ಎಂದು ವ್ಯಕ್ತಿಗಳನ್ನ ಗುರುತಿಸಲಿಲ್ಲ. ನಮ್ಮೆಲ್ಲ ಮಹಾಪುರುಷರು ಜಾತಿಯಿಂದ ಮಹಾಪುರುಷರಾಗಲಿಲ್ಲ, ಗುಣದಿಂದ ಮಹಾಪುರುಷರಾದರು, ಅವರಲ್ಲಿರುವ ಸಾಮರ್ಥ್ಯದಿಂದ ಮಹಾಪುರುಷರಾದರು, ಅವರಲ್ಲಿರುವ ಶ್ರೇಷ್ಠವಾದಂಥ ತತ್ವಜ್ಞಾನ, ವಿಚಾರಧಾರೆ, ನಡವಳಿಕೆಗಳ ಮುಖಾಂತರ ಅವರು ಮಹಾಪುರುಷರಾಗಿದ್ದಾರೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ಮೇಲು ಕೀಳು ಅನ್ನುವ ಭಾವನೆಯನ್ನು ಕಿತ್ತು ಹಾಕಬೇಕಾಗಿದೆ. ನಾವು ಆರಾಧನೆ ಮಾಡುವ ರಾಮ ಕ್ಷತ್ರಿಯ ಕುಲೋತ್ಪನ್ನನಾಗಿದ್ದ, ನಾವು ಆರಾಧನೆ ಮಾಡುವ ಕೃಷ್ಣ ಗೊಲ್ಲರ ಜನಾಂಗದಲ್ಲಿ ಜನ್ಮ ತಾಳಿದ, ನಾವು ಪೂಜೆ ಮಾಡುವ ಎಲ್ಲ ಮಹಾನುಭಾವರು ಬೇರೆ ಬೇರೆ ಜಾತಿಗಳಲ್ಲಿ ಜನ್ಮ ತಾಳಿದ್ರು. ಜಾತಿಯ ಕಾರಣದಿಂದ ಯಾರು ಸಹಿತ ನಾವು ವ್ಯಕ್ತಿಗಳನ್ನ ಗುರುತಿಸಲಿಲ್ಲ, ಬದಲಿಗೆ ಅವರ ಗುಣಗಳ ಕಾರಣದಿಂದ ಗುರುತಿಸಿದ್ದೀವಿ. ರಾಮಾಯಣವನ್ನು ಬರೆದಿರುವ ಕವಿ ವಾಲ್ಮೀಕಿ ಬೇಡರ ಜನಾಂಗದಲ್ಲಿ ಜನ್ಮ ತಾಳಿದ. ರಾಮ ಮಹಾಭಾರತವನ್ನು ಬರೆದಿರುವ ವ್ಯಾಸ ಬೇಡರ ಮಹಾಭಾರತವನ್ನು ಬರೆದಿರುವಂತಹ ವ್ಯಾಸ ಒಬ್ಬ ಬೆಸ್ತರ ಜನಾಂಗದಲ್ಲಿ ಜನ್ಮ ತಾಳಿದ. ಸೊ ಇಂಥ ಮಹಾನುಭಾವರ ಕಾರಣದಿಂದ ಈ ಸಮಾಜ ಅತ್ಯಂತ ಶ್ರೇಷ್ಠವಾದಂತಹ ಸಮಾಜವಾಗಿ ಎದ್ದು ನಿಲ್ಲಲಿಕ್ಕೆ ಸಾಧ್ಯವಾಗಿದೆ. ಜಾತಿಯ ಕಾರಣದಿಂದ ಅಲ್ಲ, ಗುಣದ ಕಾರಣದಿಂದ. ಅದಕ್ಕೋಸ್ಕರ ನಮ್ಮ ಸಮಾಜದಲ್ಲಿರುವಂತಹ ಜಾತಿಯ ಕಾರಣವನ್ನು ಪಕ್ಕಕ್ಕಿಟ್ಟು ನಮ್ಮಲ್ಲಿರುವಂತಹ ಗುಣದ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಭಗವಂತ ಇದ್ದಾನೆ. ವಿವೇಕಾನಂದರು ಹೇಳ್ತಾ ಇದ್ರು, ಮ್ಯಾನ್ ಈಸ್ ಡಿವೈನ್, ಮನುಷ್ಯ ದೈವಾಂಶ ಸಂಭೂತ, ಮನುಷ್ಯನಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ, ಆ ಶಕ್ತಿ ದೈವಿ ಸಂಪನ್ನವಾದಂಥ ಶಕ್ತಿ ಇದೆ ಅನ್ನುವ ಭಾವವನ್ನು ವಿವೇಕಾನಂದರು ಆಗಲೇ ವ್ಯಕ್ತಪಡಿಸಿದರು. ಅದಕ್ಕೋಸ್ಕರ ಹಿಂದೂ ಸಮಾಜವನ್ನು ಸಂಘಟನೆ ಮಾಡೋದಕ್ಕೋಸ್ಕರ ನಮ್ಮೆಲ್ಲ ಮಹಾಪುರುಷರು ಕೆಲಸ ಮಾಡಿದ್ದಾರೆ, ಸಾಮಾಜಿಕ ಸುಧಾರಕರು ಕೆಲಸ ಮಾಡಿದ್ದಾರೆ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಪ್ರಮುಖರು ಕೆಲಸ ಮಾಡಿದ್ದಾರೆ. ಈ ಸಮಾಜವನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾವಿವತ್ತು ಹಿಂದೂ ಸಮಾಜದ ಒಂದು ಸುಧಾರಣೆಯ ಭಾವವನ್ನು, ಹಿಂದೂ ಸಮಾಜದಲ್ಲಿ ಸಂಘಟಿತ ಭಾವವನ್ನು, ಹಿಂದೂ ಸಮಾಜದಲ್ಲಿರುವಂತಹ ದೋಷದ ಅಂಶವನ್ನು ಬದಲಾವಣೆಯನ್ನು ಮಾಡಿ ಪರಿವರ್ತನೆಯನ್ನು ಮಾಡಿ ನಾವೆಲ್ಲ ಹಿಂದೂ ರೀತಿಯಲ್ಲಿ ಎದ್ದು ನಿಲ್ಲುವ ಅವಶ್ಯಕತೆ ಇವತ್ತು ಇದೆ. ಅದಕ್ಕೋಸ್ಕರ ಬಜರಂಗ ದಳ, ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್, ಅದಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮಗಳು. ನೀವು ಸಂಘಟಿತರಾಗಿರುವ ಕಾರಣದಿಂದ ಎಲ್ಲೋ ಮುಸಲ್ಮಾನರ ಮೇಲೆ, ಎಲ್ಲೋ ಕ್ರಿಶ್ಚಿಯನ್ರ ಮೇಲೆ ಹಲ್ಲೆ ಮಾಡ್ತೀರಾ ಅಥವಾ ಸಂಘರ್ಷವಾಗುತ್ತೆ. ಬಂಧುಗಳೇ, ನಾವೆಲ್ಲೂ ಸಂಘರ್ಷ ಪ್ರಿಯರಲ್ಲ, ಹಿಂದೂ ಸಮಾಜ ಸಂಘರ್ಷ ಪ್ರಿಯರಲ್ಲ. ಆದರೆ ನಮ್ಮ ಮೇಲೆ ಆದ ಆಕ್ರಮಣವನ್ನು ಸಹಿಸಿಕೊಳ್ಳುವ ವ್ಯಕ್ತಿಗಳು ನಾವಲ್ಲ. ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ವಾಪಸ್ ಅವರಿಗೆ ರಿಟಾಲಿಯೇಟ್ ಮಾಡಿಯೇ ಮಾಡುತ್ತೆ ಹಿಂದೂ ಸಮಾಜ ಅನ್ನೋದಕ್ಕೆ ನೂರಾರು ಉದಾಹರಣೆಗಳಿದೆ. ಒಂದು ಗೋಧ್ರಾ ಹತ್ಯಾಕಾಂಡ, ರಾಮ ಭಕ್ತರ 55 ಜನರ ಮಾರಣ ಹೋಮ ಮಾಡಿದ್ದರ ಪರಿಣಾಮವಾಗಿ ಅಲ್ಲಿರುವಂಥ ಸಾವಿರಾರು ಜನಗಳಿಗೆ ಸರಿಯಾದ ಪಾಠವನ್ನು ಹಿಂದೂ ಸಮಾಜ ಕಲಿಸಿದೆ. ಕಾರಣ ರಾಮ ಭಕ್ತರ ಮೇಲೆ ಆಗಿರುವಂಥ ಅನ್ಯಾಯದ ವಿರುದ್ಧವಾಗಿ ಹಿಂದೂ ಸಮಾಜ ಎದ್ದು ನಿಂತುಕೊಳ್ತು. ಹೀಗೆ ನಮ್ಮ ಮೇಲೆ ನಾವಾಗೇ ಸುಮಗೆ ಇರ್ತೀವಿ, ಆದರೆ ನಮ್ಮ ಮೇಲೆ ಆಗಿರುವಂಥ ಆಕ್ರಮಣವನ್ನ, ನಮ್ಮ ಮೇಲೆ ಆಗಿರುವಂಥ ಅತ್ಯಾಚಾರವನ್ನ, ಹಿಂದೂ ಸಮಾಜ ಮೇಲೆ ಆಗ್ತಾ ಇರುವಂಥ ಅನ್ಯಾಯವನ್ನ ಹಿಂದೂ ಸಮಾಜ ಇದು ಸಹಿಸಬಾರದು. ನಾವು ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಅನ್ಯಾಯವನ್ನ, ಅತ್ಯಾಚಾರವನ್ನು ಸಹಿಸೋದಿಲ್ಲ ಅನ್ನುವ ಸಂಕಲ್ಪವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಆ ಹಿನ್ನೆಲೆಯೊಳಗೆ ಇದೊಂದು ಧಾರ್ಮಿಕವಾದಂಥ ಸಭೆಯಾಗಿರುವುದರಿಂದ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಧಾರ್ಮಿಕವಾದಂಥ ವಿಚಾರಧಾರೆಗಳನ್ನು ಕಣ್ಮುಂದೆ ಇಟ್ಕೊಳ್ಳೋಣ,
ಸಾಂಸ್ಕೃತಿಕವಾದಂತಹ ಸ್ವರಾಜ್ಯವನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ಬೇಕಾದಂಥ ಶಕ್ತಿಯನ್ನು ಸಂಪಾದನೆಯನ್ನು ಮಾಡೋಣ. ನಮ್ಮ ಶಕ್ತಿಯ ಮುಖಾಂತರ, ನಮ್ಮ ಭಕ್ತಿಯ ಮುಖಾಂತರ, ನಮ್ಮಲ್ಲಿರುವಂತಹ ಸಾಮರ್ಥ್ಯದ ಮುಖಾಂತರ ಈ ಸಮಾಜವನ್ನು ಸದೃಢಗೊಳಿಸೋಣ ಅಂತ ಶಕ್ತಿಯನ್ನ ಹನುಮ ಮಾಲೆಯನ್ನು ಧಾರಣೆ ಮಾಡಿರುವಂಥ ನಮಗೆ ಹನುಮಂತ ಯಶಸ್ವಿಯಾಗಿ ನಮಗೆಲ್ಲ ಸಹಿತ ಆಶೀರ್ವದಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಹನುಮಂತನಲ್ಲಿರುವ ಶಕ್ತಿಗಳು, ಹನುಮಂತನಲ್ಲಿರುವ ಭಕ್ತಿ, ಹನುಮಂತನಲ್ಲಿರುವಂಥ ತ್ಯಾಗ, ಹನುಮಂತನಲ್ಲಿರುವಂಥ ಸೇವೆ, ಸೊ ಇದೆಲ್ಲವೂ ಸಹಿತ ನಾವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಲಿ ಆ ದಿಕ್ಕಲ್ಲಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಸೇವೆ ಮತ್ತು ಸಂಸ್ಕಾರ ಯಾವ ರೀತಿ ಇರಬೇಕಪ್ಪ ಅಂದರೆ, ಇನ್ನ ಧರ್ಮದವರು ಇದ್ರ ಬಗ್ಗೆ ಗಮನಕ್ಕೆ ತಗೊಂಡು ಅವರು ಕೂಡ ನಮ್ಮ ಜೊತೆಗೆ ಬಂದು ಸಮಾಜದಲ್ಲಿ ಸೇವೆ ಮಾಡೋ ಅಂಥ ಕೆಲಸ ಮುಂದುವರಿಬೇಕು ಅಂತ ನನ್ನ ಭಾವನೆ ಇದೆ. ಇದ್ರ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಪ್ರತಿಯೊಂದು ಊರದಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಓಣಿಯಲ್ಲಿ ಮನೆಯಲ್ಲಿ ಹೋಗಿ ಇದ್ರ ಬಗ್ಗೆ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಮುಂದೆ ಬರೋಂಥ ದಿವಸ ಪ್ರತಿಯೊಂದು ಮನೆಗೂ ಕೂಡ ನಾವು ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಇದ್ರ ಬಗ್ಗೆ ಅರಿವು ಮಾಡಿಕೊಡ್ತಾ ಇದ್ದೀವಿ. ನಾವು ಇರ್ತೀವಿ, ನಾವು ಹೋಗ್ತೀವಿ, ಆದರೆ ಸಂಘಟನೆಯಲ್ಲಿ ಕಾರ್ಯಕರ್ತರು ಧರ್ಮದ ಬಗ್ಗೆ ಕಾಳಜಿ ವಹಿಸ್ಕೊಂಡವರು ಇದ್ರ ಬಗ್ಗೆ ತಾವು ಕೂಡ ಇದಕ್ಕೆ ಮುಂದುವರ್ಸ್ಕೊಂಡು ಹೋಗುವಂಥ ಶಕ್ತಿ ನಿಮ್ಮಲ್ಲಿಗೂ ಇದೆ. ಇದು ಹೆಚ್ಚಿನ ಶಕ್ತಿ ನಿಮ್ಮ ಮನೆಯಲ್ಲಿ, ನಿಮ್ಮ ಸಮಾಜದಲ್ಲಿ, ನಿಮ್ಮ ಓಣಿಯಲ್ಲಿ, ನಿಮ್ಮ ಗ್ರಾಮದಲ್ಲಿ ಇದು ಬೆಳೆಸಬೇಕಂತ ಒಂದು ಸಂದರ್ಭ ಬಂದಿದೆ. ಇದ್ರ ನಿಟ್ಟಿನಲ್ಲಿ ನಾವೆಲ್ಲ ಯಾವ ರೀತಿ ಬೆಳಿಬೇಕು ಅಂತ ಹೇಳಿ ನಮ್ಮ ಹಿರಿಯರು, ನಮ್ಮ ಗುರುಗಳು, ಧಾರ್ಮಿಕ ಗುರುಗಳು ಇದಕ್ಕೆ ಮುಂಚಿತವಾಗಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಈ ಎರಡು ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾವ ಮಾಡಿ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೇನೆ.